ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕುಮಾರಿ ಶೆಟ್ಟಿ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಶೇರು ಕಮೆಂಟ್ ಹಾಕೋದಂತೂ ಮರೆಯೋಕ್ಕೆ ಹೋಗಬೇಡಿ. ಸೊ ನಾನಿವತ್ತು ಹೀರೆಕಾಯಿ ಸಾಂಬಾರು ಮಾಡ್ತಾಯಿದ್ದೆ. ಸೊ ನಾನು ಯಾವ ಥರ ಹೀರೆಕಾಯಿ ಸಾಂಬಾರು ಮಾಡ್ತೀನಿ ಅಂತ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಹೀರೆಕಾಯಿ ಸಾಂಬಾರಿಗೆ ಏನೇನೆಲ್ಲ ಬೇಕು ಅಂತ ಇಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ಹೀರೆಕಾಯಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ, ಮತ್ತು ಚಿಲ್ಲಿ ಪೌಡರು ತೊಗೊಂಡಿದ್ದೀನಿ, ಹಾಗೆ ಒಂದು ಈರುಳ್ಳಿ, ಹುಣಸೆಹಣ್ಣು ಹಾಕ್ಕೊಳ್ಳೋರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡೋರು ಬೇಡ ಅನ್ನೋರು ಸ್ಕಿಪ್ ಮಾಡಿ, ಕರಿಬೇವು ಮತ್ತು ಸಾಂಬಾರು ಪೌಡ್ರು, ಮನೇಲೇ ರೆಡಿ ಮಾಡಿರೋ ಸಾಂಬಾರು ಪೌಡ್ರು, ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ನಾನು ಕಾಳುಗಳು ಅಂದರೆ ತೊಗರಿಬೇಳೆ 1 ಲೋಟ, ಅದಕ್ಕೆ ಸ್ವಲ್ಪ ಅರ್ಧ ಈರುಳ್ಳಿ, 2 ಟೊಮೊಟೊ, ಚಿಕ್ಕ ಟೊಮೊಟೊ ಆದರೆ 3 ಹಾಕ್ಕೊಳ್ಳಿ, ದಪ್ಪದ ಇದ್ದರೆ 2 ಟೊಮೊಟೊ, 5ರಿಂದ 6 ವಿಸಲು, ಯಾಕೆಂದರೆ ಕಾಳು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ, ಸೊ ಬೇಗ ಬೇಯಲ್ಲ, ಅದರಿಂದ 5ರಿಂದ 6 ವಿಸಲ್ ಹೊಡೆದು. ಅಂದರೆ ಹೀರೆಕಾಯಿ ಸಾಂಬಾರು ನಮ್ಮ ಮನೇಲೆಲ್ಲ ಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಸೊ ಇವತ್ತು ನಾನು ಕಾಯಿ ಎಲ್ಲ ಏನು ಹಾಕ್ದಲೇ ತೆಂಗಿನಕಾಯಿ ಯೂಸ್ ಮಾಡ್ದಲೇ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಒಂದು ತಪ್ಪಲಿ ಇಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, 2ರಿಂದ 3 ಸ್ಪೂನ್ ಎಣ್ಣೆನ ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ ಸಾಂಬಾರುಗಳಿಗೆಲ್ಲ, ತಿಂಡಿಗಾದರೆ ಸ್ವಲ್ಪ ಜಾಸ್ತಿ ಹಾಕಬೇಕು. ನೋಡಿ ತೊಳೆದಿಟ್ಕೊಂಡಿರ್ತೀನಲ್ವ ಹೀರೆಕಾಯಿ, ಅದನ್ನು ಎಣ್ಣೆ ಜೊತೆನೇ ಹಾಕಬೇಕು. ಸ್ವಲ್ಪ ಎಣ್ಣೆ ಜೊತೆನೇ ಫ್ರೈ ಮಾಡ್ಕೋಬೇಕು. ನನಗೆ ಕಾಯಿ ಹಾಕ್ತಲೇ ಮಾಡ್ಬೋದು ಅಂತಲೂ ಗೊತ್ತಿರಲಿಲ್ಲ. ಸೊ ಇವಾಗ ಕಾಯಿ ಹಾಕ್ತಲೇ ಮಾಡೋದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ನೋಡಿ ಹೀರೆಕಾಯಿ ಎಣ್ಣೆ ಜೊತೆನೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಗೆ ಅರ್ಧ ಸ್ಪೂನು ಸಾಲ್ಟ್ ಹಾಕ್ಕೊಳ್ಳೋಣ, ಜಾಸ್ತಿ ಹಾಕ್ಳಕ್ಕೆ ಹೋಗ್ಬಿಡಿ, ಆಮೇಲೆ ಉಪ್ಪು ಹಾಕ್ಬಿಟ್ರೆ ಕಷ್ಟ ಅಲ್ವಾ. ಸೊ ಆಮೇಲೆ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಸೊ ಇದನ್ನು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು, ಎಣ್ಣೆ ಜೊತೆನೇ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ನನಗೆ ಫಸ್ಟು ಸಾಂಬಾರು ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಬಿಫೋರ್ ಮ್ಯಾರೇಜು ಸಾಂಬಾರು ಅಡುಗೆ ಮಾಡಬೇಕು ಅಂದರೆ ಹಳ ಬರ್ತಾಯಿತ್ತು ನನಗೆ. ಸೊ ನೋಡಿ 1 ಲೋಟ ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜೊತೆಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದಾದಮೇಲೆ 1 ಲೋಟ ನೀರು ಹಾಕ್ಕೊಂಡು ಇದನ್ನು ಕೂಡ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಅಡುಗೆ ಮಾಡಬೇಕು ಅಂದ್ರೇ ಹಳ ಬರ್ತಾಯಿತ್ತು ಅವಾಗ. ಮ್ಯಾಗಿ ಯಾವಾಗ ನೋಡಿದ್ರೂ ಮ್ಯಾಗಿನೇ ಜಾಸ್ತಿ ತಿಂತಾಯಿದ್ದೆ. ಸೊ ನಮ್ಮಮ್ಮ ಇಲ್ಲ ಅಂದರೆ ಬರೀ ಮ್ಯಾಗಿಲೇ ಮುಗಿಸ್ಬಿಡ್ತಾಯಿದ್ದೆ ಊಟ ಎಲ್ಲನೂ. ಈಗ ಮದುವೆ ಆದಮೇಲೆ ಕಲೀಲೇಬೇಕಲ್ವ, ಸೊ ಕಲ್ತ್ಕೋತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಮತ್ತು ಹೀರೆಕಾಯಿ ಬಜ್ಜಿ ಮಾಡ್ಬೋದು ಅಂತಲೂ ಸಹ ಗೊತ್ತಿರಲಿಲ್ಲ ನನಗೆ. ನಮ್ಮ ಅತ್ತಿಗೆ ಒಂದು ಟೈಮ್ ಹೀರೆಕಾಯಿ ಬಜ್ಜಿ ಮಾಡಿಕೊಟ್ಟಿದ್ರು. ಯಾವಾಗ ಅಂದರೆ ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ. ಸೊ ಆವಾಗಿಂದ ಹೀರೆಕಾಯಿ ಬಜ್ಜಿನೂ ಇಷ್ಟ ನನಗೆ. ನೋಡಿ ಇದು ಕಾಳುಗಳೆಲ್ಲ ಬೇಯಿಸ್ಕೊಂಡಿರ್ತೀನಲ್ಲ, ಕಾಳು, ಟೊಮೊಟೊ ಮತ್ತು ಸ್ವಲ್ಪ ಈರುಳ್ಳಿ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀನಲ್ವ, ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು. ಇದನ್ನು ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ. ಅಂದರೆ ಕಾಯಿ ಹಾಕಿದ್ರೆ ಒಂಥರ ಇರುತ್ತೆ, ಎಲ್ಲ ಸಾಂಬಾರ್ಗೂ ಕಾಯಿ ಹಾಕಿದ್ರೇ ಒಂದೇ ಥರನೇ ಟೇಸ್ಟ್ ಬರುತ್ತಲ್ವ. ಸೊ ಕಾಯಿ ಹಾಕ್ದಲೂ ಕೂಡ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಕೂಡ ಊಟ ಮಾಡ್ಬೋದು, ಮತ್ತು ಅನ್ನ ಜೊತೆನೂ ಸೂಪರಾಗಿರುತ್ತೆ, ಅನ್ನ ಜೊತೆ ತಿನ್ನೋಕ್ಕೂ. ನೋಡಿ ಚೆನ್ನಾಗಿ ಬೇಯ್ಕೊಳ್ಳಿ ಒಂದು 5 ನಿಮಿಷ. ಸೊ ನೀವೇನಾದರೂ ಬೇರೆ ಥರ ಹೀರೆಕಾಯಿ ಸಾಂಬಾರು ಮಾಡ್ತೀರಾ ಅಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೋಡಿ ಇದ್ರ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿಟ್ಕೊಂಡಿರೋದು, ನಮ್ಮ ಅತ್ತೆ ಮಾಡಿಕೊಟ್ಟಿರೋದು ಸಾಂಬಾರು ಪೌಡ್ರ್ ಇದು. ಸೊ ಖಾರ ಇರುತ್ತೆ, ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಂದು 5 ನಿಮಿಷ ಬೇಯಬೇಕಿದನ್ನು. ನೀವು ಇಲ್ಲಾಂದರೆ ಹುಣಸೆಹಣ್ಣು ಬೇಡ, ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಹುಣಸೆಹಣ್ಣು ಹಾಕಿದ್ರೆ ಅಂದರೆ ಸ್ಕಿಪ್ ಮಾಡಿ, ಯಾಕೆಂದರೆ ಟೊಮೊಟೊ ಹಾಕಿರ್ತೀರಲ್ವ, ಹುಣಸೆಹಣ್ಣು ಹುಳಿ ಬಿಡೋದೇನು ಅವಶ್ಯಕತೆ ಇರಲ್ಲ. ಸೊ ನಾನು ಸ್ವಲ್ಪ ಇರಲಿ ಅಂತ ಹುಳಿ ಬಿಟ್ಟಿದ್ದೀನಿ ಅಷ್ಟೆ. ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಇದಕ್ಕೆ ನಾವು ಅಚ್ಕಾರದ ಪುಡಿ 1 ಸ್ಪೂನ್ ಹಾಕ್ತೀನಿ. ನೀವು ಅಚ್ಕಾರದ ಪುಡಿ ಬೇಡ, ಮನೆಯದೇ ಖಾರ ಇದೆ ಅಂದರೆ ಹಾಕೋಬೇಡಿ ಅಚ್ಕಾರದ ಪುಡಿ. ನೋಡಿ ನಾನು ಸ್ವಲ್ಪ ಹುಳಿ ಬಿಟ್ಟಿದ್ದೀನಿ, ಯಾಕೆಂದರೆ ಒಬ್ಬೊಬ್ಬರಿಗೆ ಹುಳಿ ತಿಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೇಡ ಅನ್ನೋರು ಸ್ಕಿಪ್ ಮಾಡಿ. ಬರೀ ಟೊಮೊಟೊ ಹಾಕಿರ್ತೀರಲ್ವ, ಒಂದು ಅರ್ಧ ಟೊಮೊಟೊ ಎಕ್ಸ್ಟ್ರಾ ಹಾಕಿರಿ ಅಷ್ಟೇ. ನೋಡಿ ಕಲ್ಲರೂ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಸಾಂಬಾರು ಪುಡಿ ಕಲರ್ ಚೆನ್ನಾಗಿದೆ. ನೋಡಿ ಇವಾಗ ಸಾಲ್ಟು ಆವಾಗಲೇ ಅರ್ಧ ಸ್ಪೂನ್ ಹಾಕ್ಕೊಂಡಿರ್ತೀವಲ್ವ, ಇವಾಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ಉಪ್ಪು ಆಗಿಬಿಡುತ್ತೆ. ಒಂದು 5 ನಿಮಿಷ ಬೇಯಬೇಕು. ನೋಡಿ ಕುದಿ ಬರ್ತಾ ಇದೆ, ಚೆನ್ನಾಗಿ ಬೇಯ್ತಾ ಇದೆ. ಸೊ ಇವಾಗ ಒಗ್ಗರಣೆ ಹಾಕಿಲ್ವಲ್ಲ, ಸೊ ಒಗ್ಗರಣೆನ ಸಪ್ರೇಟಾಗಿ ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ಎಣ್ಣೆ ಬಿಟ್ಕೊತಾ ಇದ್ದೀನಿ ಒಗ್ಗರಣೆಗೆ. ಜಾಸ್ತಿ ಆಯಿತು ಅನಿಸುತ್ತೆ ಎಣ್ಣೆ. ನೀವೇನಾದರೂ ಕಡಿಮೆ ಆಯಲ್ ತಿನ್ನೋರು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆನೇ ಆಯಲ್ ಯೂಸ್ ಮಾಡಬೇಕು. ಬರ್ತಾ ದಪ್ಪ ಆಗ್ತಾ ಇದ್ದೀನಿ, ಆಯಲ್ ಕಂಟ್ರೋಲ್ ಮಾಡ್ತಾ ಇಲ್ಲ ನಾನು. ನೋಡಿ ಸಾಂಬಾರು ಕುದೀತಾ ಇದೆ.
ಇವಾಗ ಒಗ್ಗರಣೆಗೆ ಮತ್ತು ಜೀರಿಗೆ ಮತ್ತು ಇದು ಸಾಸಿವೆ ಎರಡೂ ಮಿಕ್ಸಲ್ಲೇ ಹಾಕ್ತೀನಿ. ಮತ್ತು ಕರಿಬೇವು ಕೂಡ ಹಾಕ್ತೀನಿ. ಮತ್ತು ಈರುಳ್ಳಿ ಈಗ ಹಚ್ಕೊಂಡು ಇಟ್ಕೊಂಡಿರ್ತೀವಲ್ಲ ಈರುಳ್ಳಿ, ಅದು ಕೂಡ ಒಟ್ಟಿಗೆ ಹಾಕ್ಬಿಟ್ಟು ಒಂದು 5 ನಿಮಿಷ ಈರುಳ್ಳಿ ಒಂಥರ ಹಸಿ ಸ್ಮೆಲ್ ಇರುತ್ತಲ್ವ, ಸೊ ಅದು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಸಿ ಸ್ಮೆಲ್ ಇದ್ದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ನೋಡಿ ಚೆನ್ನಾಗಿ ಹುರ್ಕೋಬೇಕು, ಒಂದು 5 ನಿಮಿಷನಾದ್ರೂ ಹುರ್ಕೋಬೇಕು. ನನಗೆ ಫಸ್ಟು ಹೀರೆಕಾಯಿ ಸಾಂಬಾರು ಅಂದ್ರೇ ಆಗ್ತಾಯಿರಲಿಲ್ಲ. ಅದೇನೋ ಒಂಥರ ಹೀರೆಕಾಯಿ ಸಾಂಬಾರು ಮತ್ತು ತೊಂಡೆಕಾಯಿ ಸಾಂಬಾರು ಅದೆಲ್ಲ ಇಷ್ಟನೇ ಆಗಲ್ಲ ಸಾಂಬಾರು. ಈ ಥರ ಮಾಡಿದ್ರೆ ಪರವಾಗಿಲ್ಲ, ಒಂಡೆಗೆ ತಿನ್ಬೋದು, ಅನ್ನಕ್ಕೂ ತಿನ್ಬೋದು, ಮುದ್ದೆಗೂ ಕೂಡ ತಿನ್ಬೋದು. ಸೊ ನೀವೇನಾದರೂ ಬೇರೆ ಥರ ಹೀರೆಕಾಯಿ ಸಾಂಬಾರು ಮಾಡ್ತೀರಾ, ಬೇರೆ ಥರ ಅಂದರೆ ಕಾಯಿ ಹಾಕ್ತಲೇ ಏನಾದರೂ ಬೇರೆ ಥರ ಮಾಡ್ತೀನಿ ಅಂದರೆ ಕಮೆಂಟಲ್ಲಿ ಹಾಕಿ. ಮತ್ತು ನಮ್ಮಮ್ಮ ಕೂಡ ಎಲ್ಲ ಕಾಯೇ ಯೂಸ್ ಮಾಡ್ತಾರೆ. ಈಗ ಹೆಂಗೆ ಬೇಳೆ ಸಾರಿಗೆಲ್ಲ ಯೂಸ್ ಮಾಡ್ತಾರಲ್ವ, ಈಗ ತರಕಾರಿ ಎಲ್ಲ ಹಾಕಿ ಮಿಕ್ಸಲ್ಲಿ ಸಾಂಬಾರು ಮಾಡ್ತಾರೆ ನೋಡಿ, ಕಾಯಿ ಎಲ್ಲ ಹಾಕ್ಬಿಟ್ಟು ಅದೇ ಥರನೇ ಮಾಡ್ತಾರೆ. ನನಗೇನೋ ಎಲ್ಲದಕ್ಕೂ ಕಾಯಿ ಹಾಕೋದು ಚೆನ್ನಾಗಿರಲ್ಲ ಸಾಂಬಾರು. ಈಗ ನಾನು ಇದು ರ್ಯಾಡಿಶ್ಟು ಮೂಲಂಗಿ ಸಾಂಬಾರಿಗೂ ಕೂಡ ಕಾಯಿ ಹಾಕಲ್ಲ, ಅದನ್ನು ಕೂಡ ಕಾಯಿ ಹಾಕ್ದೇ ಮಾಡ್ತೀನಿ. ಸಾಂಬಾರು ಚೆನ್ನಾಗಿರುತ್ತೆ, ಕಾಯಿ ಹಾಕಿದ್ರೆ ಒಂಥರ ಟೇಸ್ಟು, ನನಗೆ ಇಷ್ಟ ಆಗಲ್ಲ ಜಾಸ್ತಿ ಕಾಯಿ ಯೂಸ್ ಮಾಡೋ ಸಾಂಬಾರಿಗೆ. ಈ ಕಡಲೆಕಾಳು ಸಾಂಬಾರು ಮತ್ತು ಮೊಳಕೆ ಕಾಳು ಸಾಂಬಾರು ಇರುತ್ತಲ್ವ, ಸೊ ಅದಕ್ಕೆಲ್ಲ ಕಾಯಿ ಯೂಸ್ ಮಾಡ್ತೀನಿ. ಬಟ್ ಈ ಸಾಂಬಾರುಗಳಿಗೆಲ್ಲ ಕಾಯಿ ಯೂಸ್ ಮಾಡಲ್ಲ ನಾನು. ಈರುಳ್ಳಿನ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಕುದೀತಿರೋ ಸಾಂಬಾರಿಗೆ ಅದ್ರ ಜೊತೆ ಮಿಕ್ಸ್ ಮಾಡ್ತೀನಿ ನೋಡಿ. ಮಿಕ್ಸ್ ಮಾಡಿದೆ ಅದ್ರ ಜೊತೆಗೆ ಕೊನೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಸಾಂಬಾರು ರೆಡಿ ಆಗಿದೆ. ಇನ್ನೊಂದು 5 ನಿಮಿಷ ಅಷ್ಟೇ, 5 ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಸೊ ಒಂದು 20 ಮಿನಿಟ್ಸಲ್ಲಿ, ಈಗ ಎಲ್ಲಾದರೂ ಹೋಗಿರ್ತೀರ ಔಟ್ಸೈಡು, ಸೊ ಬೇಗ ಬಂದು ಏನಾದರೂ ಸಾಂಬಾರು ಮಾಡಬೇಕು ಅನ್ನೋರು ಒಂದು 20 ಮಿನಿಟ್ಸಲ್ಲಿ ಸಾಂಬಾರು ರೆಡಿ ಆಗುತ್ತೆ. ಸೊ ಟ್ರೈ ಮಾಡಿ, ಯಾರಿಗಾದರೂ ಟ್ರೈ ಮಾಡಿ, ಏನು ಅನ್ನಿಸ್ತು, ಟೇಸ್ಟ್ ಯಾವ ಥರ ಇತ್ತು ಕಮೆಂಟ್ ಮಾಡಿ. ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರಲಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ, ಸರಿನಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ಎಂಡ್ ತನಕ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಓಕೆನಾ? ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.